ಪರವಶನಾದೆನು. ಅರಿಯುವ ಮುನ್ನವೇ. ಅಧ್ಯಾಯ 14. ಮೊದಲ ದಿನ. ಸಹಸ್ರ ತಡವಾಗಿ ಬಂದ್ರೆ ಏನ್ ಪನಿಷ್ಮೆಂಟ್ ಕೊಡುವುದೆಂದು ಯೋಚಿಸುತ್ತಿದ್ದನು ಆಯುಧ್. ಆದರೆ ಅದಕ್ಕೆ ಅವಕಾಶ ಕೊಡಲಿಲ್ಲ ಹುಡುಗಿ. 5 ನಿಮಿಷ ಮುಂಚೆಯೇ ಆಫೀಸಿನಲ್ಲಿ ಹಾಜರಾಗಿದ್ದಳು. ಬಂದ ಕೂಡಲೇ ಆಯುಧ್ನನ್ನು ಭೇಟಿಯಾಗಿದ್ದಳು. ಅಂದು ಮೊದಲ ದಿನ. ಏನು ಮಾಡಬೇಕೆಂದು ಗೊತ್ತಿಲ್ಲವಲ್ಲ ಅವಳಿಗೆ. ಅಂದು ಮರುಣ್ ಬಣ್ಣದ ಚೂಡಿದಾರ್ ಧರಿಸಿದ್ದಾಳೆ. ದಟ್ಟನೆಯ ಗುಂಗುರು ಕೂದಲನ್ನು ಕ್ಲಿಪ್ ಹಾಕಿ ಬಂಧಿಸಿದ್ದಾಳೆ. ಬಹಳವೇ ಮುದ್ದಾಗಿ ಕಾಣಿಸುತ್ತಿದ್ದಾಳೆ ಸಹಸ್ರ. ಅವನು ವಾಚ್ ನೋಡಿಕೊಳ್ಳುತ್ತಾ, ಪರ್ವಾಗಿಲ್ವೇ, ಟೈಮ್ ಸೆನ್ಸ್ ಇದೆ ನಿನ್ಗೆ, ಎಂದು ನಕ್ಕಿದ್ದ. ಇವತ್ತು ನನ್ನ ಫಸ್ಟ್ ಡೇ ಸರ್, ಏನ್ ಮಾಡ್ಬೇಕ್ ಹೇಳಿ, ಎಂದಳು. ಹೇಳ್ತೀನಿ, ಕೆಲ್ಸ ಮಾಡ್ಸೋದಿಕ್ಕಂತಲೇ ಅಲ್ವಾ ನಾನಿಲ್ಲಿರೋದು. ಮತ್ತೊಮ್ಮೆ ಹೇಳ್ತಿದ್ದೇನೆ, ನೆನ್ಪಿಟ್ಕೋ, ಕೆಲ್ಸದ ವಿಚಾರದಲ್ಲಿ ನಾನಿಷ್ಟು ಕೂಲಿರೋದಿಲ್ಲ, ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ಈಗೇನು ಕೂಲಾಗಿದ್ದಾನ ಇವನು, ದೂರ್ವಾಸನ ಹಾಗೆ ಯಾವಾಗ್ಲೂ ಧಗಧಗನೆ ಅಂತ ಇರ್ತಾನೆ, ಎಂದು ತನ್ನಲ್ಲೇ ಗೊಣಗಿಕೊಂಡಿದ್ದಳು. ಅವನು ಕರೆ ಮಾಡಿ ಅಮಿತ್ನನ್ನು ಕರೆಸಿದ್ದ. ಅಮಿತ್, ಶೀ ಈಸ್ ಸಹಸ್ರ, ನ್ಯೂ ಜಾಯ್ನಿ. ಇನ್ಮೇಲೆ ನೀನು ಇವಳಿಗೆ ಮೆಂಟರ್, ಅವಳಿಗೆಲ್ಲ ಹೇಳಿಕೊಡು, ಎಂದ. ಓಕೆ ಸರ್, ಹೇಳಿದ ಅಮಿತ್. ಓಕೆ, ಯು ಬೋತ್ ಕ್ಯಾನ್ ಗೋ ನೌ, ಎಂದಾಗ ಇಬ್ಬರೂ ಹೊರಬಂದರು. ಹೊರಬರುತ್ತಲೇ, ಹಾಯ್, ಐ ಆಮ್ ಅಮಿತ್, ಎಂದು ಅವಳತ್ತ ಕೈ ಚಾಚಿದ ಅಮಿತ್. ಹಲೋ ಸರ್, ಸಹಸ್ರ, ಎಂದು ತನ್ನನ್ನು ಪರಿಚಯಿಸಿಕೊಂಡಳು. ಸರ್ ಅಂತ ಕರೆಯೋದೇನು ಬೇಡ, ಅಮಿತ್ ಅನ್ನಿ ಸಾಕು. ಅಯ್ಯೋ, ಹೇಗಾಗುತ್ತೆ ಸರ್, ನೀವು ಸೀನಿಯರ್ ಎಂಪ್ಲಾಯಿ ಅಲ್ವಾ, ಹೆಸರು ಹಿಡಿದು ಕರೆಯೋದಿಕ್ಕೆ ಆಗಲ್ಲ, ಎಂದು ನಸುನಕ್ಕಳು. ಓಕೆ, ಆಸ್ ಯು ವಿಶ್. ಒಮ್ಮೆ ಆರ್ಯ ಸರ್ಗೆ ಇನ್ಫಾರ್ಮ್ ಮಾಡಿ ಬನ್ನಿ, ಆಮೇಲೆ ಕೆಲ್ಸ ಶುರು ಮಾಡೋಣ, ಎಲ್ಲರನ್ನೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ, ಎಂದನು ಅಮಿತ್. ಅವಳು ಸರಿಯೆಂದು ತಲೆಯಾಡಿಸಿ ಸಿಇಒ ಕ್ಯಾಬಿನ್ಗೆ ನಡೆದಳು. ಎಕ್ಸ್ಕ್ಯೂಸ್ ಮೀ ಸರ್, ಎಂದಳು. ಎಸ್, ಕಮಿನ್, ಹೇಳಿದ ಆರ್ಯ. ಅವಳು ಒಳಬಂದು, ಹಾಯ್ ಸರ್, ಐ ಆಮ್ ಸಹಸ್ರ, ನ್ಯೂ ಜಾಯ್ನರ್, ಒಮ್ಮೆ ನಿಮಗೆ ರಿಪೋರ್ಟ್ ಮಾಡಿ ಹೋಗೋಣ ಅಂತ ಬಂದೆ, ಎಂದ. ಅವಳನ್ನೇ ತೀಕ್ಷ್ಣವಾಗಿ ನೋಡಿದ ಆರ್ಯ. ಓ, ನೆನ್ನೆ ಬಂದಿದ್ದು ನೀವೇ ಅಲ್ವಾ, ಆಯುಧ್ ರೆಕಮೆಂಡ್ ಮಾಡಿದ್ದ ನಿಮ್ಮನ್ನ, ಎಂದಾಗ ಅವಳು ಸುಮ್ಮನೆ ನಗು ನೀಡಿದಳು. ಓಕೆ, ವೆಲ್ಕಮ್ ಟು ಚತುರ್ವೇದಿ ಗ್ರೂಪ್ಸ್. ಇವತ್ತು ನಿಮ್ಮ ಮೊದಲ ದಿವಸ. ಹೋಗ್ತಾ ಹೋಗ್ತಾ ಕೆಲಸ ಕಲಿಯುತ್ತೀರಾ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ನತ್ರ ಹೇಳಿ, ಆಲ್ ದ ಬೆಸ್ಟ್ ಸಹಸ್ರ, ಎಂದನು ನೆಸುನಕ್ಕು. ಥ್ಯಾಂಕ್ ಯು ಸರ್, ಎಂದು ಹೇಳಿ ಹೊರಬಂದವಳು. ಅಬ್ಬಾ, ಎಷ್ಟು ಒಳ್ಳೆಯವರು ಆರ್ಯ ಸರ್, ಸ್ವಲ್ಪವೂ ಅಹಂಕಾರವಿಲ್ಲ, ಎಂಪ್ಲಾಯೀಸ್ ಜೊತೆ ಹೇಗಿರ್ಬೇಕು ಅಂತ ಗೊತ್ತು, ಅದಕ್ಕೆ ಅಲ್ವಾ ಇವರು ಸಿಇಒ ಆಗಿರೋದು. ಅವನೂ ಇದ್ದಾನೆ ರಾಕ್ಷಸ, ದೊಡ್ಡ ಕೇಡಿ. ಅಬ್ಬಾ, ಅವನೇನಾದ್ರೂ ಈ ಕಂಪನಿಯ ಸಿಇಒ ಆಗ್ಬಿಟ್ಟಿದ್ರೆ ಯಾರನ್ನೂ ನೆಮ್ಮದಿಯಾಗಿ ಉಸಿರಾಡುವುದಿಕ್ಕೆ ಬಿಡ್ತಾ ಇರ್ಲಿಲ್ಲ, ಎಂದುಕೊಂಡವಳು ಮತ್ತೆ ಅಮಿತ್ನನ್ನು ಕಾಣಲು ನಡೆದಳು. ಅವನು ಎಲ್ಲರಿಗೂ ಅವಳನ್ನು ಪರಿಚಯ ಮಾಡಿಸಿದ್ದ. ಎಲ್ಲರೂ ಬಂದು ಮಾತನಾಡಿಸಿದ್ದರು. ಅವಳಿಗೆ ಖುಷಿಯಾಗಿತ್ತು. ಆದರೆ ಆ ಖುಷಿ ಹೆಚ್ಚು ಹೊತ್ತು ಇರುವುದಿಲ್ಲ ಎಂದು ತಿಳಿದಿರಲಿಲ್ಲ ಹುಡುಗಿಗೆ. ಸಂಜೆ 4 ಗಂಟೆಗೆ ಆಯುಧ್ನಿಂದ ಕರೆ ಬಂದಿತ್ತು. ಮತ್ತೇನು ಕಿತಾಪತಿ ಮಾಡಿದ್ದಾನೋ ಎಂದುಕೊಂಡಾಗ ಅವನ ಕ್ಯಾಬಿನ್ಗೆ ಬಂದಿದ್ದಳು ಸಹಸ್ರ. ಹೇಗಿದೆ ಫಸ್ಟ್ ಡೇಯಿಂದ ಆಫೀಸ್, ಕೇಳಿದ ಅವಳನ್ನೇ ದಿಟ್ಟಿಸಿ. ಹಾಂ, ಚೆನ್ನಾಗಿದೆ ಸರ್, ಎಂದಳು. ಓಕೆ, ಅಮಿತೆಲ್ಲ ಹೇಳ್ಕೊಟ್ನಾ, ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಎಲ್ಲ ಗೊತ್ತಾಯ್ತಾ, ಎಂದ ಸೀಟಿನ ಹಿಂದಕ್ಕೆ ಒರಗುತ್ತಾ. ಹಾ ಸರ್, ಇನ್ನೂ ಕಲಿಯುತ್ತಿದ್ದೇನೆ, ಎನ್ನುವಾಗಲೇ 5 ಫೈಲ್ಗಳನ್ನು ಅವಳ ಮುಂದೆ ಇರಿಸಿ, ಓಕೆ ದೆನ್, ಈ ಫೈಲ್ಸ್ ಅನಲೈಸ್ ಮಾಡಿ ನನಗೆ ರಿಪೋರ್ಟ್ ಕೊಡು, ಅದೂ ಸಹ ಆಫೀಸ್ ಟೈಮ್ ಮುಗಿಯುವುದರ ಒಳಗೆ, ಎಂದ. ಅದನ್ನು ಕೇಳಿ ಪೆಚ್ಚಾದಳು ಸಹಸ್ರ. ಈಗಷ್ಟೇ ಕೆಲಸ ಕಲಿಯುತ್ತಿದ್ದಾಳೆ, ಒಂದೇ ದಿನದಲ್ಲಿ ಇಷ್ಟು ಫೈಲ್ಸ್ ಕೊಟ್ಟು ಅನಲೈಸ್ ಮಾಡುವಂದ್ರೆ ಹೇಗೆ, ಬೇಕೆಂದೇ ತನಿಗೆ ಕೆಲಸ ಕೊಡುತ್ತಿದ್ದಾನೆಂದು ಅರ್ಥವಾಗಲು ಹೆಚ್ಚು ಹೊತ್ತು ಹಿಡಿಯಲಿಲ್ಲ ಸಹಸ್ರಾಳಿಗೆ. ನೋಡಿ, ನಾನು ಇವತ್ತಷ್ಟೇ ಕೆಲಸಕ್ಕೆ ಸೇರಿದ್ದೇನೆ, ಇನ್ನೂ ಕಲಿಯುತ್ತಿದ್ದೇನೆ, ನೀವು ಇಷ್ಟು ಫೈಲ್ಸ್ ಕೊಟ್ಟು ಅನಲೈಸ್ ಮಾಡುವಂದ್ರೆ ಹೇಗೆ, ಸ್ವಲ್ಪ ಟೈಮ್ ಬೇಕು ನನಗೆ, ಎಂದಳು. ಯಾಕೆ, ಅಮಿತ್ ನಿನಗೆ ಕೆಲಸ ಕಲಿಸಲಿಲ್ವಾ, ಬೆಳಿಗ್ಗೆಯಿಂದ ಏನ್ ಮಾಡ್ತಿದ್ದೆ, ಅದೇನೋ ಹೇಳ್ತಿದ್ದೆ, ಸಾಮರ್ಥ್ಯ, ರೈಟ್, ನಾನು ನೋಡ್ಬೇಕು ನಿನ್ನ ಸಾಮರ್ಥ್ಯ ಎಷ್ಟಿದೆ ಅಂತ. ಕೆಲಸ ಕಲಿಯುವುದನ್ನೇ 1 ವರ್ಷ ತಗೋತಿಯೇನೋ, ಹಾಗಾದ್ರೆ ಕೆಲಸ ಮಾಡೋದು ಯಾವಾಗ ನೀನು, ಇಂಥ ರೀಸನ್ಸ್ ನನಗೆ ಇಷ್ಟ ಆಗಲ್ಲ ಮಿಸ್ ಸಹಸ್ರ. ಕೆಲಸದ ವಿಚಾರದಲ್ಲಿ ನಾನು ಇಷ್ಟು ಸ್ಟ್ರಿಕ್ಟ್ ಅಂತ ಮೊದಲೇ ಹೇಳಿದ್ದೇನೆ. ಈ ಕೆಲಸಕ್ಕೆ ಜಾಯಿನ್ ಆದವರು ಮೊದಲ ದಿನದಿಂದಲೇ ಕೆಲಸ ಮಾಡುತ್ತಾರೆ, ಅರ್ಥ ಆಯ್ತಾ, ಮತ್ತೆ ನೆಪಗಳನ್ನು ಹೇಳಬೇಡ, ನಾನು ಹೇಳಿದ ಕೆಲಸ ಮಾಡು, ಹೋಗು, ಎಂದನು ಆಯುಧ್ ಗಂಭೀರ ದನಿಯಲ್ಲಿ. ಅವಳಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ತಾನು ನಿರಾಕರಿಸಿದರೂ ಅವನು ಮತ್ತೆ ಕೊಂಕಾಡುವೆನೆಂದು ಗೊತ್ತಿತ್ತು. ಏನು ಹೇಳದೆ ಆ ಫೈಲ್ಗಳನ್ನು ಎತ್ತಿಕೊಂಡು ಹೊರಬಂದಳು. ಅವಳಿಗೂ ಆಫೀಸ್ ಮುಗಿಯುವಷ್ಟರಲ್ಲಿ ಎಲ್ಲವನ್ನೂ ಕಂಪ್ಲೀಟ್ ಮಾಡಲು ಆಗುವುದಿಲ್ಲವೆಂದು. ನೋಡುವು, ಎಷ್ಟು ಹೊತ್ತಿನವರೆಗೆ ತನ್ನನ್ನು ಆಫೀಸಿನಲ್ಲಿ ಇಟ್ಟುಕೊಳ್ಳುತ್ತಾನೆ, ಎನ್ನುವ ಧೈರ್ಯ ಅವಳಿಗೆ. ಅವಳು ತನ್ನ ಜಾಗದಲ್ಲಿ ಬಂದು ತಲೆಯ ಮೇಲೆ ಕೈ ಹೊತ್ತು ಕುಳಿತಾಗ ಅದನ್ನು ಕಂಡ ಅಮಿತ್ ಅವಳ ಬಳಿ ಬಂದಿದ್ದ. ಸಹಸ್ರ, ಏನಾಯ್ತು, ಕೇಳಿದ ಕಾಳಜಿಯಿಂದ. ಆಯುಧ್ ಸಾರ್ ಈ ಫೈಲ್ಗಳನ್ನ ಇವತ್ತೇ ಅನಲೈಸ್ ಮಾಡಿ ರಿಪೋರ್ಟ್ ಕೊಡಕ್ಕೆ ಹೇಳಿದ್ದಾರೆ, ಎಂದಾಗ ಹುಬ್ಬು ಬೇಸೆದವ. ವಾಟ್, ಆದ್ರೆ ನೀನು ಇವತ್ತಷ್ಟೇ ಜಾಯಿನ್ ಆಗಿದೀಯಾ ಅಲ್ವಾ, ಇದನ್ನೆಲ್ಲ ಹೇಗ್ಮಾಡ್ತೀಯಾ, ಎಂದನು ಕಾಳಜಿಯಿಂದ. ಗೊತ್ತಿಲ್ಲ ಸರ್, ಆದ್ರೆ ಇವತ್ತೇ ಕೊಡ್ಬೇಕು ಅಂತ ಹೇಳಿದ್ದಾರೆ, ಎಂದಳು ಬೇಸರದಿಂದ. ಸರಿ, ನಾನ್ ಹೆಲ್ಪ್ ಮಾಡ್ತೀನಿ, ಕೊಡು ಆ ಫೈಲ್ಸ್ ನೋಡೋಣ, ಎನ್ನುತ್ತಾ ಫೈಲೊಂದನ್ನು ತೆರೆದು ನೋಡಿದ. ಅವನ ಹಣೆಯ ಮೇಲೆ ಗೊಂದಲದ ಗೆರೆಗಳು. ಮತ್ತೆ ಎಲ್ಲವನ್ನೂ ತೆರೆದು ನೋಡಿದ.
ಸಹಸ್ರ, ಇದೆಲ್ಲ ಹಳೆ ಫೈಲ್ಸ್, ಯೂಸ್ಲೆಸ್ ಫೈಲ್ಸ್, ಇದನ್ನ ಯಾಕೆ ಕೊಟ್ಟಿದ್ದಾರೆ ನಿನಗೆ ಎಂದಾಗ ಅದೆಷ್ಟು ಸಿಟ್ಟು ಬಂದಿತ್ತೋ ಹುಡುಗಿಗೆ ಆಯುಧ್ ಮೇಲೆ. ಆಯುಧ್ ಕೆಲಸದ ವಿಚಾರದಲ್ಲಿ ಬಹಳವೇ ಶಿಸ್ತು ಹಾಗೂ ಕಟ್ಟುನಿಟ್ಟು. ಇಂದು ಕೆಲಸಕ್ಕೆ ಸೇರಿರುವ ಹುಡುಗಿಗೆ ಮುಖ್ಯವಾದ ಫೈಲ್ಗಳನ್ನು ಕೊಟ್ಟು ಕೆಲಸ ಹಾಳು ಮಾಡಲು ಇಷ್ಟವಿಲ್ಲ. ಅವನಿಗೂ ಗೊತ್ತಲ್ಲ ಅವಳು ಇನ್ನೂ ಕೆಲಸ ಕಲಿಯುತ್ತಿದ್ದಾಳೆ ಎಂದು. ಅವಳಿಗೆ ಹೆಚ್ಚು ಒತ್ತಡ ಕೊಡುವುದಷ್ಟೇ ಅವನ ಉದ್ದೇಶ. ಹೌದಾ, ಯೂಸ್ಲೆಸ್ ಫೈಲ್ಸಾ ಕೇಳಿದಳು ಸಹಸ್ರ. ಹೌದು. ಸರಿ ಸರ್, ಇದನ್ನ ನಾನ್ ನೋಡ್ಕೊಳ್ತೀನಿ ಬಿಡಿ ಎಂದಳು. ಆರ್ ಯು ಶ್ಯೂರ್ ಕೇಳಿದ. ಹಾ ಸರ್, ಥ್ಯಾಂಕ್ ಯು ಎಂದಾಗ ಅವನು ಅಲ್ಲಿಂದ ಸರಿದುಹೋದ. ಅಯ್ಯೋ ಹಾಳಾದವನೇ, ಕೆಲಸಕ್ಕೆ ಬರದ ಫೈಲ್ಸ್ ಕೊಟ್ಟು ಇವತ್ತೇ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತೀಯಾ? ಈಗೇನ್ ಮಾಡ್ತೀನಿ ನೋಡು ಎಂದುಕೊಂಡಿದ್ದಳು. ತನ್ಹಾ, ಇವತ್ತು ನಾನು ಕೊಟ್ಟಿರುವ ಕೆಲಸಕ್ಕೆ ನಿನ್ನ ಕೊಬ್ಬೆಲ್ಲ ಕರಗಿ ಹೋಗಬೇಕು ಕಣೆ, ನೋಡ್ತೀನಿ ಹೇಗೆ ಕಂಪ್ಲೀಟ್ ಮಾಡ್ತೀಯಾ ಅಂತ ಎಂದು ಆಯುಧ್ ವ್ಯಂಗ್ಯನಗು ಆಡುವಾಗಲೇ ಎಕ್ಸ್ಕ್ಯೂಸ್ ಮೀ ಸರ್ ಎಂದಳು ಸಹಸ್ರ. ಎಸ್ ಎಂದ. ಒಳಬಂದವಳು ಕಂಪ್ಲೀಟ್ ಆಯಿತು ಸರ್ ಎನ್ನುತ್ತಾ ಎಲ್ಲಾ ಫೈಲ್ಗಳನ್ನು ಅವನ ಮುಂದೆ ಇರಿಸಿದ್ದಳು. ಅದನ್ನು ಕಂಡು ಆಶ್ಚರ್ಯವಾಯಿತು ಅವನಿಗೆ. ತಾನು ಅವಳಿಗೆ ಕೆಲಸ ಕೊಟ್ಟು 1 ಗಂಟೆಯೂ ಆಗಲಿಲ್ಲ, ಇಷ್ಟು ಬೇಗ ಮುಗಿಸಿಬಿಟ್ಟಳೆ. ಏನು, ಇಷ್ಟು ಬೇಗ ಆಗೋಯ್ತಾ ಕೇಳಿದ ಹುಬ್ಬಿರೈಸಿ. ಹಾ, ಒಮ್ಮೆ ನೋಡ್ಕೊಳ್ಳಿ ಎಂದಳು. ಅವನು ತೆರೆದು ನೋಡಿದ. ಎಲ್ಲವೂ ತಪ್ಪು ರಿಪೋರ್ಟ್. ಏನೇ, ಎಲ್ಲಾ ಡಾಟಾ ಅಂಡ್ ರಿಪೋರ್ಟ್ ರಾಂಗ್ ಇದೆ ಎಂದ. ನಮ್ಮಪ್ಪ ಹೇಳಿದ್ದಾರೆ ಸರ್, ಪ್ರಯೋಜನ ಇಲ್ಲದ ಕೆಲಸಕ್ಕೆ ಜಾಸ್ತಿ ಸಮಯ ಹಾಳು ಮಾಡಬಾರ್ದು ಅಂತ. ಯೂಸ್ಲೆಸ್ ಫೈಲ್ಗೆ ಯೂಸ್ಲೆಸ್ ರಿಪೋರ್ಟೇ ಇರುತ್ತೆ ಅಲ್ವಾ ಎಂದಳು. ಅದನ್ನು ಕೇಳಿ ಸಿಟ್ಟು ಬಂದಿತ್ತು ಅವನಿಗೆ. ಓ ರಿಯಲಿ, ಯು ಆರ್ ಸಚ್ ಎ ಬ್ರಿಲಿಯಂಟ್ ಗರ್ಲ್. ನಾನೇ ಬೇಕಂತೆ ಹಳೇ ಫೈಲ್ಸ್ ಕೊಟ್ಟಿದ್ದೆ, ನೀನು ಕೆಲಸ ಹಾಳು ಮಾಡಬಾರದು ಅಂತ. ಈಗ ಇಂಪಾರ್ಟೆಂಟ್ ಫೈಲ್ಗಳನ್ನೇ ಕೊಡ್ತೀನಿ, ರಿಪೋರ್ಟ್ ಕೊಡು ಎಂದನು ಅವಳನ್ನೇ ದಿಟ್ಟಿಸಿ. ಅವಳು ಅವನನ್ನೇ ದಿಟ್ಟಿಸಿದಳು. ಏನು ಗುರಾಯಿಸ್ತಾ ಇದ್ದೀಯಾ, ಕಣ್ಣು ಕಿತ್ತು ಬಿಡುತ್ತೇನೆ. ನಾನು ಹೇಳಿದ ಕೆಲಸ ಮಾಡುವುದಷ್ಟೇ ನಿನ್ನ ಕೆಲಸ ಎಂದ ಆಯುಧ್ ಗಂಭೀರ ದನಿಯಲ್ಲಿ. ಸರಿ ಕೊಡಿ, ಮಾಡ್ತೀನಿ ಎಂದಳು. ಈಗ ಬೇರೊಂದು ಫೈಲ್ ಒಂದನ್ನೆತ್ತಿ ಅವಳ ಮುಂದೆ ಇರಿಸಿದವ. ತಗೋ, ಈ ಡಾಟಾವನ್ನೆಲ್ಲ ನೀಟಾಗಿ ಅನಲೈಸ್ ಮಾಡಿ ನನಗೆ ರಿಪೋರ್ಟ್ ಕೊಡು. ಒಂದು ಸಣ್ಣ ತಪ್ಪು ಕೂಡ ಆಗಬಾರದು. ಇದು ತುಂಬಾ ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಅದು ನಿನ್ನ ತಲೆಯಲ್ಲಿರಲಿ ಎಂದು ಎಚ್ಚರಿಸಿದ. ಸರಿ ಎಂದವಳು ಬಿರುಗಾಳಿಯಂತೆ ಅಲ್ಲಿಂದ ಹೊರ ನಡೆದಳು. ನನ್ನ ಕೈ ಕೆಳಗೆ ಕೆಲಸ ಮಾಡುತ್ತಿದ್ದರೂ ಸೊಕ್ಕು ನೋಡು, ಈಗ ಕರಗುತ್ತೆ ಎಲ್ಲ ಕೊಬ್ಬು. ತಪ್ಪು ರಿಪೋರ್ಟ್ ಕೊಟ್ಟು ನನ್ನ ಜತೆಯೇ ಆಟ ಆಡ್ತಾಳೆ ಇಡಿಯೆಟ್ ಎಂದುಕೊಂಡಿದ್ದ. ಥೂ, ದೊಡ್ಡ ಜಿಗಣೆ ವಂಶದವನು ಇವನು. ಅಯ್ಯೋ ದೇವರೇ, ಏನಪ್ಪ ಮಾಡಲಿ ಈಗ ಎಂದು ಕೈ ಹುಸಿಕೊಂಡಿದ್ದಳು. ಗಮನ ಕೊಟ್ಟು ಕೆಲಸ ಮಾಡು ಎಂದ. ಪೆಚ್ಚಾಗಿ ಅವನನ್ನು ನೋಡಿದಳು ಹುಡುಗಿ. ತಾನು ಮನಸ್ಸಲ್ಲಿ ಅಂದುಕೊಂಡಿದ್ದು ಅವನಿಗೆ ಹೇಗೆ ತಿಳಿಯಿತು? ಹಾ, ಕೆಲಸನೇ ಮಾಡ್ತಾ ಇರೋದು. ಇಷ್ಟೊತ್ತು ಡ್ಯಾನ್ಸ್ ಮಾಡ್ತಾ ಇದ್ನಾ? ನನಗೆ ಡಿಸ್ಟರ್ಬ್ ಮಾಡಬೇಡಿ ಎಂದಳು. ಮಾಡು, ಚೆನ್ನಾಗಿ ಮಾಡು ಎಂದು ಅಲ್ಲಿಂದ ನಡೆದನು. ಅವಳಿಗೆ ತಲೆ ಕೆಟ್ಟಂತಾಗುತ್ತಿತ್ತು. ಹೇಗೋ ಅರ್ಥ ಮಾಡಿಕೊಂಡು ಮಾಡುತ್ತಿದ್ದಳು. ಆಫೀಸು ಟೈಮ್ ಮುಗಿಯುತ್ತಿದ್ದ ಹಾಗೆ ಎಲ್ಲರೂ ಒಬ್ಬೊಬ್ಬರಾಗಿ ಖಾಲಿಯಾಗತೊಡಗಿದರು. ಅವಳಿಗೆ ಭಯವಾಗತೊಡಗಿತ್ತು. ಕೊನೆಗೆ ಅವಳೊಬ್ಬಳೇ ಉಳಿದಾಗ ಆರ್ಯ ಆಗಷ್ಟೇ ಆಫೀಸಿನಿಂದ ಹೊರಟಿದ್ದವನ್ ಅವಳನ್ನು ನೋಡಿದ್ದ. ಅವಳ ಬಳಿ ಬಂದು, ಏನ್ ಮಾಡ್ತಾ ಇದ್ದೀರಾ, ಟೈಮ್ ಆಯ್ತಲ್ಲ ಎಂದ. ಆಯುಧ್ ಸರ್ ಒಂದು ವರ್ಕ್ ಕೊಟ್ಟಿದ್ದಾರೆ, ಅದನ್ನ ಇವತ್ತೇ ಕಂಪ್ಲೀಟ್ ಮಾಡ್ಬೇಕಂತೆ ಸರ್ ಹೇಳಿದಳು ಸಹಸ್ರ. ಪರವಾಗಿಲ್ಲ, ನಾಳೆ ಬಂದು ಕಂಪ್ಲೀಟ್ ಮಾಡಿ. ಈಗ ಹೊರಡಿ, ಲೇಟ್ ಆಗಿದೆ. ಇವತ್ತು ನಿಮ್ಮ ಮೊದಲ ದಿನ ಬೇರೆ, ಇಷ್ಟೆಲ್ಲ ಹೆವಿ ವರ್ಕ್ ಯಾಕೆ ಎಂದ ಆರ್ಯ. ಅದನ್ನು ಕೇಳಿ ಅವಳಿಗೆ ಖುಷಿಯೋ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಎನ್ನಿತ್ತ ತನ್ನ ಬ್ಯಾಗ್ ಪ್ಯಾಕ್ ಮಾಡಿಕೊಂಡಳು. ಅವನು ನಕ್ಕು ಅಲ್ಲಿಂದ ಹೊರಟ. ಆ ಆಯಧ ಕಣ್ಣಿಗೆ ಬೀಳುವಷ್ಟರಲ್ಲಿ ಹೊರಟು ಬಿಡಬೇಕೆಂದು ಬೇಗನೆ ಅಲ್ಲಿಂದ ನಡೆದು ಹೋಗುವಾಗಲೇ ಅವಳ ಮುಂದೆ ಬಂದು ಬಿಟ್ಟಿದ್ದ ಆಯುಧ್. ಅವನಿಗೆ ಡಿಕ್ಕಿ ಹೊಡೆದು ಕೆಳಗೆ ಬೀಳುತ್ತಿದ್ವಳನ್ನು ತಕ್ಷಣ ಹಿಡಿದುಕೊಂಡನು. ಅವಳ ಪಟಪಟ ಹೊಡೆದುಕೊಳ್ಳುವ ಕಣ್ಣುಗಳು ಅವನನ್ನೇ ನೋಡುತ್ತಿದ್ದವು. ಕಣ್ಣು ಕಾಣಲ್ವಾ? ಕಾಣಲ್ಲ ಅಂದ್ರೆ ಹೇಳು, ನನ್ನ ದುಡ್ಡಿನಿಂದಲೇ ಕನ್ನಡಕ ತಗೊಳ್ಸ್ತೀನಿ ಎಂದನು ಅವಳನ್ನೇ ಕೆಕ್ಕಿರಿಸಿ. ನಿಮ್ಮ ದುಡ್ಡಿನಿಂದ ಕನ್ನಡಕ ತೆಗೆಸಿಕೊಳ್ಳುವ ಕರ್ಮಕ್ಕಿಂತ ಕುರುಡರಿಗೆ ಕಣ್ಣು ದಾನ ಮಾಡೋದೇ ವಾಸಿ ಎಂದಳು. ಅವನಿಗೆ ಸಿಟ್ಟು ಬಂದಿತ್ತು. ಅದೆಷ್ಟು ಧೈರ್ಯವಿದ್ದರೆ ತಿರುಗಿಸಿ ಮಾತನಾಡುತ್ತಾಳೆ. ಮೊದಲು ನಿನ್ನ ಪರ್ಫ್ಯೂಮ್ ಚೇಂಜ್ ಮಾಡು, ತುಂಬಾ ಕೆಟ್ಟದಾಗಿದೆ ಸ್ಟೈಲ್ ಎಂದನು ಬೇಕೆಂದೆ. ಓ ಯಾಕೆ, ನೀವೇ ಮೂಗು ಕತ್ತರಿಸಿಕೊಳ್ಳಿ. ಅತಿಯಾಗಿ ಮಾತನಾಡ್ತಿದ್ದೀಯಾ ಕಣೆ, ತಿಂದಿದ್ದು ಜಾಸ್ತಿ ಆಯ್ತಾ ಎಂದವನನ್ನು ಹಿಂದೆ ದೂಡಿ. ಹೌದು, ಆದ್ರೆ ನೀವು ಸರಿಯಾಗಿ ತಿಂದಿಲ್ಲ ಅನ್ಸತ್ತೆ, ಅದಕ್ಕೆ ನನ್ನ ತಲೆ ತಿಂತಿದ್ದೀರಾ ಎಂದು ಬಿಟ್ಟಳು. ಮುಂದುವರಿಯುವುದು.